ಎಷ್ಟು ಖುಷಿ ಇದೆ ಸರ್ ಈ ಥರದೊಂದು ಸಿನಿಮಾದಲ್ಲಿ ಪಾಠ ಕೇಳಿ ತುಂಬಾ ಖುಷಿ ಇದೆ. ನೋಡಿ, ದೇವರ ಆಶೀರ್ವಾದ, ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಇದೇ ಈ ಸೂಚನೆ. ಸರ್ ಇವತ್ತಿಗೆ ನಂಬರ್ಸ್ ಗೊತ್ತಾಯ್ತು, 2 ಲಕ್ಷ ನಾಳಿನ ಶೋಗಳಿಗೆ ಎಷ್ಟೊಂದು ಟಿಕೆಟ್ಸ್ ಬುಕ್ ಆಗಿರುವಂಥದ್ದು, ದಾಖಲೆ ಮಾಡ್ತಲಾಗಿರುವಂಥದ್ದು. ಇಲ್ಲೇ ಸುಪ್ರೀತ್ ಅವರು ನಮ್ದು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದ್ರಿಂದ ಈಗ ಚೆಕ್ ಮಾಡಿದ್ರು, ನಿಮ್ಮ ಹತ್ರ ಅಥೆಂಟಿಕ್ ಆಗಿ ಇರೋದ್ರಿಂದ ಚೆಕ್ ಮಾಡಿದಾಗ 2 ಲಕ್ಷಕ್ಕೂ ಅಧಿಕ ಆಗಿದೆ. ಸೊ ಅದ್ಭುತವಾದ ಪ್ರತಿಕ್ರಿಯೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಚಿತ್ರಕ್ಕೆ ಮೈ ಶೋ ಅಲ್ಲಿ ಹಾಕಾಗಿರೋದು ಬಹಳ ದೊಡ್ಡ ವಿಚಾರ. ಇದಕ್ಕೆಲ್ಲ ಕಾರಣ ಉಪೇಂದ್ರ ಅವ್ರ ನಿರ್ದೇಶನ. ಖಂಡಿತ ಎಲ್ಲ ಮಾತಾಡಿದೀವಿ, ಚಿತ್ರದ ಬಗ್ಗೆ ಎಲ್ಲಾನು ಮಾತಾಡಿದೀವಿ, ಇಲ್ಲ ಫುಲ್ ಹೇಳಿದೀವಲ್ಲ. ಒಂದು ಕಥೆಯನ್ನು ಬಿಟ್ಟು ನಾವೇ ನೋಡಿಲ್ಲ, ನಾವು ಬೆಳಗ್ಗೆ ನೋಡಿದ ನಂತರ ಖಂಡಿತವಾಗೂ ಅದ್ರ ಬಗ್ಗೆ ಮಾತಾಡೋದು. ಕನಸಿನ ಪ್ರಾಜೆಕ್ಟ್ ಅಂದ್ರೆ ಈ ಥರದೊಂದು ಸಿನಿಮಾನ ಟೇಕ್ ಆಫ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಸರ್? ಉಪ್ಪಿ ಅವರು ಡೈರೆಕ್ಷನ್ ಅಂದ್ರೆ ಆ ಕಥೆ ಅಷ್ಟೊಂದು ಸೆಳೆದಿತ್ತು. ಫಸ್ಟ್ ಉಪ್ಪಿ ಅವ್ರ ನಿರ್ದೇಶನ, ಮತ್ತೆ ಅವ್ರು ಮಾಡ್ಕೊಂಡಿರೋ ಕಂಟೆಂಟ್. ಯಾಕಂದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇದೆ. 9 ವರ್ಷ ಆದ್ಮೇಲೆ ಸಿನಿಮಾ ಮಾಡಬೇಕು ಅಂದ್ರೆ ಯಾವ ತರ ಮಾಡಬೇಕು. ಈಗ ನೀವೇ ನೋಡಿದ್ರೆ ಎಂತೆಂಥ ಫಿಲ್ಮ್ಸ್ ಬರ್ತಾ ಇದೆ. ಈಗ ಕರ್ನಾಟಕನು ಕಾಸ್ಮೋ ಆಗಿರೋದ್ರಿಂದ ಎಲ್ಲಾ ಲ್ಯಾಂಗ್ವೇಜಸ್ ಬರ್ತಾ ಇದೆ. ಈಗ ಡಬ್ಬಿಂಗ್ ಅನ್ನೋದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲಾ ಪಿಕ್ಚರು ಬರ್ತಾ ಇದೆ ಹೊರ ರಾಜ್ಯಗಳಿಂದ. ಸೊ ಆ ಸ್ಟ್ಯಾಂಡರ್ಡ್ ಮತ್ತೆ ಆ ತರ ಕಥೆ ಮೀರಿಸುವಂತ ಕಥೆಗಳು ಈಗ ಜನಗಳು ನೋಡೋದು. ಸೊ ಅದು ಅವರಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಏನಾದ್ರು ಅವ್ರಿಗೆ ಸ್ವಲ್ಪ ಭಯನೂ ಇದೆ, ಹೇಗೆ ಏನು ಅಂತ ಏನ್ ಹೇಳ್ತಿದ್ದಾರೆ ಸರ್ ಉಪ್ಪಿ ಸರ್? ಯಾಕಂದ್ರೆ ಮಾತಾಡ್ತಾನೆ ಇಲ್ಲ ಅವ್ರು. ಖಂಡಿತ ಅವ್ರಿಗೆ ತೆಲುಗು ಮತ್ತೆ ಕನ್ನಡದಲ್ಲಿ ಇದ್ರು, ಆದ್ರೆ ತಮಿಳುನಾಡಲ್ಲಿ ಇರ್ಬೋದು, ಬಾಲಿವುಡ್ ಅಲ್ಲಿ ಇರ್ಬೋದು, ಅವ್ರನ್ನ ನಿರ್ದೇಶನ ಇಷ್ಟಪಡ್ತಾ ಇರೋ ಡೈರೆಕ್ಟರ್ಸ್ ಇದ್ರು, ಮತ್ತೆ ಆರ್ಟಿಸ್ಟ್ಗಳು ಇದ್ರು. ಈಗ ನೋಡಿ, ಇದಕ್ಕೆ ಉದಾಹರಣೆ ಅಂದ್ರೆ ಅಮೀರ್ ಖಾನ್ ಅವರು. ಅಮೀರ್ ಖಾನ್ ಅವ್ರು ಏನಂದ್ರೆ ಲೆಜೆಂಡರಿ ಡೈರೆಕ್ಟರ್. ಸೊ ಈ ತರ ಅವ್ರಿಗೆ ಇತ್ತು. ಅದನ್ನ ಈ ಸಿನಿಮಾದ ಮುಖಾಂತರ ಎಲ್ಲಾರ್ಗು ನಾವು ತಲುಪಿಸೋದ್ರಲ್ಲಿ ನಾವು ಅವ್ರು ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ವಿ. ಆದ್ರಿಂದ ಯಾವತ್ತೂ ಅಷ್ಟೇ ಅವ್ರ ಕನಸನ್ನ ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ದೇ ಆಗಲ್ಲ. ಇದು ಬಹಳ ಟಫ್ ಟಾಸ್ಕ್. ನಾವು ಸುಮ್ಮನೆ ಪ್ಯಾನ್ ಇಂಡಿಯಾ ಅಂತೀವಿ, ಅದು ತುಂಬಾ ದೊಡ್ಡ ಟಾಸ್ಕ್. ಸರ್, ನಿಮ್ಮ ಇಂಡಸ್ಟ್ರಿಯಲ್ಲಿ ನಿಮ್ಮ ಜಡ್ಜ್ಮೆಂಟ್ ಮೇಲೆ ಎಲ್ಲರಿಗೂ ನಂಬಿಕೆ, ನಿಮ್ಮ ಕಥೆ ಒಪ್ಪಿದ್ದೀರ ಅಂದ್ರೆ ಅದು ಸಕ್ಸಸ್ ಆಗಿ ಆಗುತ್ತೆ ಅಂತ. ಸೊ ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ಸರ್ ಅದನ್ನು ಮೀರಿದ ಕಥೆ ಇದೆ ಸಿನಿಮಾದಲ್ಲಿ ಇದೆಯಾ ಅಂತ, ಯೂನಿವರ್ಸಲ್ ಕಂಟೆಂಟ್? ಖಂಡಿತ ಅದನ್ನೇ ನಾನು ಹೇಳಿದ್ ಫಸ್ಟ್ ಹೇಳಿದೆ. ಕರ್ನಾಟಕಕ್ಕೆ ಅಂತ ಮಾಡಿದ್ರು ಅವರು. ನನಗೆ ಕತೆ ಹೇಳಿದಾಗ ಅವರು ಇಲ್ಲಿ ಮಾಡೋಣ ಅಂತ ಹೇಳಿದ್ರು. ನಾನೇ ಕತೆ ಕೇಳ್ಬಿಟ್ಟು ಇದು ಪ್ಯಾನ್ ಇಂಡಿಯಾ ಅಲ್ಲ ಸರ್, ತುಂಬಾ ದೊಡ್ಡ ಸಬ್ಜೆಕ್ಟ್, ಇದ್ರಲ್ಲಿ ಬಹಳ ಒಂದು ವಿಷಯ ಇದೆ, ಇದನ್ನ ನಾವು ಪ್ಯಾನ್ ಇಂಡಿಯಾ ಮಾಡಿದ್ರೇನೆ ಚೆನ್ನಾಗಿರೋದು ಸರ್. ಯಾಕಂದ್ರೆ ಆ ಒಂದು ಬಜೆಟ್ಗೆ ಕನ್ನಡ ನೀವು ಬರೀ ಕರ್ನಾಟಕಕ್ಕೆ ಇದು ಮಾಡಬೇಡಿ, ಯಾಕಂದ್ರೆ ನಿಮ್ಮನ್ನ ಇಷ್ಟಪಡೋ ಎಲ್ಲ ಕಡೆನೂ ಇದ್ದಾರೆ ಅಂತ ಹೇಳಿ ಇವಾಗ ನಾನು ಲಾರಿ ಸಂಸ್ಥೆ ಮನೋಹರ್ ಅವ್ರ ಜೊತೆ ಇದಕ್ಕೆ ಕರ್ಕೊಂಡು ಬಂದು ಅವ್ರ ಕೊಲಾಬ್ರೇಷನ್ ಮಾಡಿದ್ದಕ್ಕೆ ಇದು ಎಲ್ಲ ಕಡೆ